ರೀಸೆಂಟಾಗಿ ನೋಡ್ಬೋದು ಜನವರಿ ತಿಂಗಳ 3 ಜನವರಿ ಇದೆ, ಜನವರಿ 3 and 4 ಆಗಿರೋದು. ವೆನಿಜುವೆಲಾ ಪ್ರೆಸಿಡೆಂಟನ್ನು ಮಲಗಿರುವಾಗ ಅವನನ್ನು ಕ್ಯಾಪ್ಚರ್ ಮಾಡಿ ಜೈಲಲ್ಲಿ ಹಾಕ್ಬಿಟ್ರು. ಸೇಮ್ ಸಿಚುವೇಶನ್ನು ಯಾವಾಗ ಶಿವಾಜಿ ಮಹಾರಾಜರಿಗೆ, ಸಂಭಾಜಿ ಮಹಾರಾಜರಿಗೆ ಮೋಸದಿಂದ ಹಿಡಿದಾಯಿತು, ಅದೇ ಥರ ಸಿಚುವೇಶನ್ನು ಈ ಬರುವಂಥ ಯುಗಾದಿವರೆಗೂ ಇದರ ಎಫೆಕ್ಟ್ ಇದೆ. ಇವಾಗ ಏನು ನೋಡಿದಲ್ಲ, ರಾಜಕಾರಣದ ಮಧ್ಯದಲ್ಲಿ ಫೈಟು, ಯುದ್ಧಗಳು. ಸೊ ಬರೋ ಡಿಸೆಂಬರ್ ಒಳಗೂ ಈ ಥರ ಒಂದು ತುಂಬ ಚೇಂಜಸ್ ನಾವು ಕಾಣ್ತೀವಿ. ಇವಾಗ ಒಬ್ಬರು ಯಾವುದೋ ಒಂದು ಪೊಲಿಟಿಕಲ್ ಲೀಡರ್ದು ಡೆತ್ ಅಂದರೆ ಯಾವ ಥರ ಆಗ್ಬೋದು, ನ್ಯಾಚುರಲ್ ಡೆತ್ ಆದರೂ ಆಗ್ಬೋದು, ಅಥವಾ ಅವ್ನ ಪೊಲಿಟಿಕಲ್ ಕರಿಯರ್ ಕೂಡ ಡೆತ್ ಆದರೂ ಕೂಡ ಅವ್ರಿಗೆ ಇಂಡೈರೆಕ್ಟ್ ಡೆತ್ ಇದು. ಸೊ ಅದಕ್ಕೆ ಏನಾಗುತ್ತೆ, ಇಂಥವೆಲ್ಲ ಕೂಡ ಈ ಬರೋ ಯುಗಾದಿವರೆಗೂ ಜಾಸ್ತಿ ಪ್ರಮಾಣಕ್ಕೆ ಇದರ ಎಫೆಕ್ಟ್ ಇದೆ. ಅಧಿಕಾರದಲ್ಲಿ ಮತ್ತೆ ಇನ್ನಷ್ಟು ಈ ರೀತಿ ಆಗುತ್ತೆ, ತುಂಬ ಆಗುತ್ತಮ್ಮ. ಓಕೆ ಗುರುಗಳೇ, ಇವಾಗ ನಮ್ಮ ಕಾರ್ಯಕ್ರಮದ ಹೆಸರೇ ಪೆಂಡುಲಂ ಭವಿಷ್ಯವಾಣಿ ಅಂತ. ಸೊ ನೀವು ಆ ಮೂಲಕನೇ ಭವಿಷ್ಯ ತಿಳಿಸ್ಕೊಡ್ತೀರಾ. ಹಾಗಂದ್ರೆ ಏನು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ. ಅದನ್ನ ಹೇಗೆ ನೋಡೋದು, ಹೇಗೆ ಕಂಡುಕೊಳ್ಳೋದು ಅಂತ ಹೇಳಿ ಅದ್ರ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ. ಸರಿ, ಇದು ಎಂಟೈರ್ ಸೆಷನ್ದು ಮೂಲ ಅಂತಂದರೆ ಈ ಪೆಂಡುಲಂ ಭವಿಷ್ಯವಾಣಿ. ಸೊ ಇದಕ್ಕೆ ಫಸ್ಟ್ ನಾನು ಇದಕ್ಕೊಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ಯಾಕೆಂದರೆ ಇದು ಕೆಲವೊಬ್ಬರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕೆಲವು ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಯಾರೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ ಅವ್ರು ನಾನು ಏನು ಮಾಡೋಕ್ಕಾಗಲ್ಲ. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ವೈಯಕ್ತಿಕವಾದಂಥ ಅನುಭವ, ನನ್ನ ವೈಯಕ್ತಿಕವಾದಂಥ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನಂಬಿದರೆ ನಂಬೋರ್ದು, ಬಿಡ್ಬೋದು. ಇದು ನನ್ನ ಸ್ಪಷ್ಟ ಡಿಸ್ಕ್ಲೇಮರ್ ಇದೆ. ಸೊ ಇದೇನಾಗುತ್ತೆ, ನಾವು ಒಂದು ಜ್ಯೋತಿಷನ್ನು ಮೀರಿ ಕೆಲವೊಂದು ಭವಿಷ್ಯವಾಣಿಯನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕೆ ಹೋದಾಗ ಕೆಲವೊಂದು ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ, ಟೂಲ್ಸ್ಗಳಿದ್ದಾವೆ. ಯಾವುದು ಪೆಂಡುಲಮ್ ಡೌಸಿಂಗ್ ಅನ್ಬೋದು, ಅಥವಾ ಔಜಾ ಬೋರ್ಡ್ ಅನ್ಬೋದು, ಅಥವಾ ಆಟೋ ರೈಟಿಂಗ್ ಅನ್ಬೋದು. ಸೊ ಹೀಗೆ ಡಿಫ್ರೆಂಟ್ ಆದಂತಹ ಮಾಧ್ಯಮಗಳಿದೆ. ಸೊ ಅದರಲ್ಲಿ ಈ ಒಂದು ಪೆಂಡುಲಮ್ ಡೌಸಿಂಗ್ ಕೂಡ ಒಂದು. ಇದಕ್ಕೆ ಪ್ರೋಸು ಇದೆ, ಕಾನ್ಸು ಇದೆ. ಕೆಲವೊಬ್ರು ಪರವಾಗಿ ಮಾತಾಡ್ತಾರೆ, ಕೆಲವರು ವಿರೋಧವಾಗಿ ಮಾತಾಡ್ತಾರೆ. ಇಲ್ಲ, ನಾನು ಯಾವುದೇ ಚರ್ಚೆಗೆ ಮಾಡ್ತಾ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಜನಗಳಿಗೆ ಇಡ್ತಾ ಇದ್ದೀನಿ. ಸೊ ಇದು ಏನಾಗುತ್ತೆ ಪೆಂಡುಲಮ್ ಡೌಸಿಂಗ್ ಅಂತಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು, ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹುದುಗಿರುವಂತಹ, ಯಾಕೆಂದರೆ ಅದಕ್ಕೆಲ್ಲ ವಿಷಯ ಗೊತ್ತು. ಮನುಷ್ಯನ ಬಾಡಿ ಕೇವಲ ಒಂದು ಸುಮ್ಮನೆ ಬಾಡಿ ಶರೀರ ಅಲ್ಲ, ಅದು ಒಂದು ಇನ್ಫಾರ್ಮೇಷನ್ ಸೆಂಟರ್ ಇದ್ದಂಗೆ. ಯಾಕೆಂದರೆ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಥರ ವಿಷಯ ಅದರಲ್ಲಿ ಸೂಕ್ತವಾಗಿ ಅಡಗಿರುತ್ತೆ. ಅಂಥ ಸೂಕ್ತವಾಗಿ ಅಡಗಿರುವುದನ್ನು ನೀವು ಹೊರಗಡೆ ವ್ಯಕ್ತಪಡಿಸಬೇಕಾದಾಗ ಆ್ಯಕ್ಚುಲಿ ಅದು ರಿಟರ್ನ್ ಮಾಧ್ಯಮ ಮುಖಾಂತರವಾಗಲಿ, ಅಥವಾ ಔಜಾ ಬೋರ್ಡ್ ಅಂದರೆ ಒಂದು ಬೋರ್ಡಲ್ಲಿ ಒಂದು ಕಾಯಿನ್ ಇಟ್ಟು ಅದನ್ನು ಮೂವ್ ಮಾಡೋದು ಮುಖಾಂತರವಾಗಿ, ನೀವು ಮೂವ್ ಮಾಡೋದಂತಲ್ಲ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಎನರ್ಜಿ ಫ್ಲೋ ಆಗಿ ನಿಮ್ಮ ಕೈಗೆ ಸ್ಪಂದನೆ ಕೊಟ್ಟಾಗ ಆ ಕೈಯಿಂದ ಮಾಡುವಂತಹ ಕೆಲವೊಂದು ಪ್ರಿಡಿಕ್ಷನ್ಗಳು, ಬರವಣಿಗೆ ಪ್ರಿಡಿಕ್ಷನ್ ಆಗ್ಬೋದು, ಅದಕ್ಕೆ ಆಟೋ ರೈಟಿಂಗ್ ಅಂತೀವಿ, ಪೆಂಡುಲಮ್ ಡೌಸಿಂಗ್ ಅಂತ ಹೇಳ್ಬೋದು, ಅಥವಾ ಔಜಾ ಬೋರ್ಡ್ ಅನ್ಬೋದು. ಸೊ ಈ ಥರವಾದಂತಹ ಕೆಲವೊಂದು ವಿಶಿಷ್ಟ ಸಾಧನೆಗಳಿಂದ ನೀವು ನಿಮ್ಮವಾದಂಥ ಭವಿಷ್ಯವಾಣಿಯನ್ನು ಕಂಡ್ಕೋಬೋದು. ಈ ಒಂದು ಡೌಸಿಂಗ್ ಸೆಷನ್ ಅಂತ ಸುಮಾರು ಒಂದು 20 ವರ್ಷಗಳಿಂದ ನಾನು ಇದನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಜ್ಯೋತಿಷ್ಶಾಸ್ತ್ರ ಒಂದು ಪಾರ್ಟು, ಜ್ಯೋತಿಷ್ಶಾಸ್ತ್ರಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದೆಲ್ಲ ಜ್ಯೋತಿಷಾಸ್ತ್ರ ನಮ್ಗೆ ಸಿಗಲ್ಲ, ಅದನ್ನೆಲ್ಲ ಕೂಡ ಈ ಒಂದು ಟೂಲ್ಸ್ಗಳಿಂದ ನಾವು ಕಂಡ್ಕೋಬಹುದು. ಓಕೆ ಗುರುಗಳೇ, ಮತ್ತೆ ಈ ಒಂದು ವಿಚಾರ ಇನ್ನೊಂದೇನೆಂದರೆ, ನೀವು ಹಿಂದೆ ಹೇಳಿದ್ರಿ ಸೊ ಧರ್ಮಸ್ಥಳ ವಿಚಾರದಲ್ಲಿ ತಟಸ್ಥ ಆಗತ್ತೆ ಅಂತ ಹೇಳಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಹೇಳಿದ್ರಿ, ಇರಾನ್ ಸುದ್ದಿ ಕೂಡ. ಸೊ ಇದೆಲ್ಲ ಹೇಳಿದ್ರಿ ನೀವು ಆಲ್ರೆಡಿ. ಸೊ ಇದು ನಡೀತಾ ಇದೆ ಕೂಡ, ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ ಆದರೆ? ಅದು ಕೂಡ ನಾವು ತುಂಬ ಸ್ಟ್ರಾಂಗ್ ಆಗಿ ಪ್ರಿಡಿಕ್ಷನ್ ಕೊಟ್ಟಿದ್ದು, ತುಂಬ ಡೇರಿಂಗಲ್ಲಿ ಒಂದು ಧರ್ಮಸ್ಥಳ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ದು, ಅದು ಕೂಡ ನಡೆದೋಯ್ತು. ಸೋಷಿಯಲ್ ಮೀಡಿಯಾಗೆ ತುಂಬ ಕಡಿವಾಣ ಬೀಳುತ್ತೆ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಕಡಿವಾಣ ಬಿದ್ದಿದೆ. ಕೆಲವೊಂದು ಆ್ಯಪಲ್ಲೇ, ಕೆಲವೊಂದು ಮೊಬೈಲ್ಗಳಲ್ಲೇ ಗೌರ್ಮೆಂಟೇ ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅಂತ ಕೆಲವು ತೀರ್ಮಾನ ಕೂಡ ಹೊರಡಿಸಿದೆ. ಸೊ ತುಂಬ ಇನ್ನು ಮುಂಬರುವ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಕಡಿವಾಣ ಮಾತ್ರ ತುಂಬಾ ಜಾಸ್ತಿ ಬೀಳುತ್ತೆ. ಓಕೆ, ಆ ವಿಚಾರವಾಗಿ ಎಷ್ಟೊಂದು ದಂಗೆಗಳೆಲ್ಲ ಆಯ್ತು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಕರೆಕ್ಟ್, ಹೌದು.